ಆತ್ಮೀಯರೇ, ನನ್ನ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ವರ್ಷ 3ನೇ ಸೆಮಿಸ್ಟರ್ಗೆ ನಾನು ವಿಶೇಷವಾಗಿ ನಿಮಗೆ ಆಧುನಿಕ ಯುರೋಪಿನ ಇತಿಹಾಸ ಪಾಠವನ್ನು ಮಾಡ್ತೀನಿ. ಆಧುನಿಕ ಯುರೋಪಿನ ಇತಿಹಾಸ ನನ್ನ ಒಪಿನಿಯನ್ ಹೇಳಬೇಕಾದ್ರೆ ತುಂಬ ಅದ್ಭುತವಾದಂಥ ನಾಲೆಡ್ಜ್ ಗೇನ್ ಮಾಡುವಂಥ ಒಂದು ಸಬ್ಜೆಕ್ಟ್ ಇದು. ಈ ಇತಿಹಾಸವನ್ನು, ಯುರೋಪಿನ ಇತಿಹಾಸವನ್ನು ನಾವು ಓದ್ತಾ 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 ಹೋದ ಹಾಗೆ ಯಾವುದೋ ಒಂದು ರೀತಿಯ ಹೊಸ ಭಾವನೆಗಳು, ಹೊಸ ವಿಷಯಗಳು ನಮಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತದೆ. ಒಂದು ಕಡೆ C.D. ಹೇಜನ್ರವ್ರು ಹೇಳ್ತಾರೆ, ಫೇಮಸ್ ಇತಿಹಾಸ ತಜ್ಞರಾದಂಥ C.D. ಹೇಜನ್ರವ್ರ ಒಂದು ಮಾತನ್ನು ಹೇಳ್ತಾರೆ. ಯುರೋಪಿನ ಇತಿಹಾಸ ಒಂದು ಘಟನೆಯಲ್ಲಿ, ಒಬ್ಬ ವ್ಯಕ್ತಿಯಲ್ಲಿ, ಒಂದು ದೇಶದಲ್ಲಿ ಮೇಳೈಸುತ್ತದೆ. ಒಂದು ಘಟನೆ, ಒಬ್ಬ ವ್ಯಕ್ತಿ, ಒಂದು ದೇಶ. ಸೊ ಈ ಮೂರು ಸಂಗತಿಗಳನ್ನು ಬಹಳ ವೈಭವಿತವಾದಂಥ ರೀತಿಯಲ್ಲಿ ಚರ್ಚಿಸುತ್ತದೆ. ವಿಶೇಷವಾಗಿ ಈ ಮೂರು ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ. ಆ ಘಟನೆ ಯಾವುದು ಅಂದರೆ ಫ್ರಾನ್ಸಿನ ಮಹಾಕ್ರಾಂತಿ. ಬಹುಶಃ ಫ್ರಾನ್ಸಿನ ಮಹಾಕ್ರಾಂತಿ ನೀವೆಲ್ಲ ಓದಿದಿರಿ, PUCಯಲ್ಲಿ ಅಥವಾ ಡಿಗ್ರಿ ಕ್ಲಾಸ್ನಲ್ಲಿ ತುಂಬ ಓದಿರ್ತೀರಿ. ಬಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಳವಾಗಿ ನಾವು ಅಧ್ಯಯನವನ್ನು ಮಾಡ್ತೀವಿ MA ಕ್ಲಾಸ್ನಲ್ಲಿ. ಆ ಘಟನೆ ಯಾವುದು ಅಂತ ಹೇಳ್ತಾರೆ C.D. ಹೇಜನ್ರು ಅಂದರೆ, ಆ ಘಟನೆಯೇ ಫ್ರಾನ್ಸಿನ ಮಹಾಕ್ರಾಂತಿ, ಆ ವ್ಯಕ್ತಿಯೇ ನೆಪೋಲಿಯನ್ ಬೋನಾಪಾರ್ಟೆ, ಆ ದೇಶವೇ ಫ್ರಾನ್ಸ್. ನಾವು ಫ್ರಾನ್ಸಿನ ಮಹಾಕ್ರಾಂತಿಯಿಂದ ಪ್ರಾರಂಭ ಮಾಡಿ ಕೊನೆಗೆ ಕೋಲ್ಡ್ ವಾರ್ವರೆಗೆ ನಾವೇನು ಹೋಗ್ತೀವಿ, ಅಲ್ಲಿವರೆಗೆ ಒಂದಿಲ್ಲ ಒಂದು ರೀತಿಯ ಲಿಂಕನ್ನು ಹೊಂದಿರುವಂಥ ವಿಷಯ ಇದು ಯುರೋಪ್ ಇತಿಹಾಸ. ಅನೇಕ ಘಟನೆಗಳನ್ನು ನಾವು ಮೆಲ್ಕು ಹಾಕೋದಕ್ಕೆ ಅವಕಾಶ ಇದೆ. ಇಲ್ಲಿ ಅನೇಕ ಹೊಸ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದಿದೆ. ಅನೇಕ ಹೊಸ ವ್ಯಕ್ತಿಗಳ ವ್ಯಕ್ತಿತ್ವದ ಪರಿಚಯ ಇಲ್ಲಾಗ್ತದೆ. ಇಲ್ಲಿ ನಡೆದಿರುವಂಥ ಅನೇಕ ಕ್ರಾಂತಿಗಳ ಪರಿಚಯ ಆಗ್ತದೆ. ಅನೇಕ ಸಂಘಟನೆಗಳ ಬಗ್ಗೆ ಪರಿಚಯ ಆಗ್ತದೆ. ದೇಶಗಳ ಮಧ್ಯೆ ನಡೆದಿರುವಂಥ ಕೊಯ್ಲೇಷನ್ಗಳ ಬಗ್ಗೆ ಪರಿಚಯ ಆಗ್ತದೆ. ಇದರಲ್ಲಿ ಫಸ್ಟ್ ವರ್ಲ್ಡ್ ವಾರು, ಸೆಕೆಂಡ್ ವರ್ಲ್ಡ್ ವಾರು, ನೆಪೋಲಿಯನ್ ಬೋನಾಪಾರ್ಟೆ ಅಂತ ಮಹಾನ್ ವ್ಯಕ್ತಿತ್ವ, 3ನೇ ನೆಪೋಲಿಯನ್ನು, ಆಟ್ಟೋವಾನ್ ಬಿಸ್ಮಾರ್ಕು, ಮಾಂಟೆಸ್ಕೋ, ರೂಸೋ, ವಾಲ್ಟೇರ್, ಡಿಡಿರಾಡ್, ಅಲೆಂಬರ್ಟ್, ಕ್ವಿಜ್ನೆ, ಇಂಥ ಅನೇಕ ಮಹಾನ್ ವ್ಯಕ್ತಿಗಳ ಪರಿಚಯನೂ ಯುರೋಪಿನ ಇತಿಹಾಸದಲ್ಲಿ ಆಗ್ತದೆ. ಹಾಗಂತ ನೀವು ಕೇಳ್ಬೋದು, ಏನು ಸರ್ ನಮ್ಮ ದೇಶದ ಇತಿಹಾಸದಲ್ಲಿ ಇಲ್ವಾ ಮಹಾನ್ ವ್ಯಕ್ತಿಗಳು? ಇದ್ದಾರೆ. ಆದರೆ ಯುರೋಪಿನ ವಿಷಯಕ್ಕೆ ಬಂದಾಗ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಿಜಕ್ಕೂ ತುಂಬ ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ತುಂಬ ವಿಷಯಗಳು ನಾವು ತಿಳ್ಕೊಳ್ಳೋಂಥದ್ದಿದೆ. ನಾನು ಯಾವಾಗಲೂ ಒಂದು ವಿಷಯವನ್ನು, ಯಾವಾಗ ಯುರೋಪ್ ಇತಿಹಾಸ ಪ್ರಾರಂಭ ಮಾಡ್ತೀನೋ ಆವಾಗ ಒಂದು ವಿಷಯವನ್ನು ತುಂಬ ಒತ್ತು ಕೊಟ್ಟು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯುರೋಪಿನ ಇತಿಹಾಸವನ್ನು ಓದ್ತಾ 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 ಇದ್ದ ಹಾಗೆ ನಮಗೆ ಗೊತ್ತಿರಲಾರ್ದೇ, ನಮಗೆ ಅರಿವು ಇರಲಾರ್ದೇ ನಮ್ಮ ವ್ಯಕ್ತಿತ್ವದಲ್ಲಿ ಬೆಳವಣಿಗೆ ಆಗೋದಕ್ಕೆ ಶುರು ಆಗ್ತದೆ. ನಮ್ಮ ಮೈಂಡ್ನಲ್ಲಿ ಹೊಸ ಚಿಂತನೆಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ. ಅದು ರಾಜಕೀಯವಾಗಿರಬಹುದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಇನ್ನೂ ಹಲವಾರು ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಯುರೋಪಿನ ಚರಿತ್ರೆ
ನಮ್ಮನ್ನು ಬೌದ್ಧಿಕವಾಗಿ ಶ್ರೀಮಂತಗೊಳಿಸುವಂಥ ಪ್ರಯತ್ನ ನಮಗೆ ಮಾಡ್ತದ ಅಂತ ನನ್ನ ಅನಿಸಿಕೆ. ನೋಡಿ, ಕ್ರಾಂತಿ ವಿಷಯಗಳು ಬಂದಾಗ ನಾವು ನೋಡ್ತೀವಿ, ಯಾವ ದೇಶದಲ್ಲಿ ಕ್ರಾಂತಿ ಆಗಿಲ್ಲ? ಎಲ್ಲ ದೇಶಗಳಲ್ಲಿ ಕ್ರಾಂತಿ ಆಗಿದೆ. ಫ್ರಾನ್ಸ್ನಲ್ಲಿ ಕ್ರಾಂತಿ ಆಗಿದೆ, ರಷ್ಯಾದಲ್ಲಿ ಕ್ರಾಂತಿ ಆಗಿದೆ, ಇಂಗ್ಲೆಂಡ್ನಲ್ಲಿ ಕ್ರಾಂತಿ ಆಗಿದೆ, ಅಮೇರಿಕಾದಲ್ಲಿ ಕ್ರಾಂತಿ ಆಗಿದೆ, ಭಾರತದಲ್ಲಿ ಕ್ರಾಂತಿ ಆಗಿದ್ದಾವೆ. ನಿಮ್ಮ ತಕ್ಷಣ ಎದ್ದು ಕೇಳ್ಬೋದು, ಸರ್ ನಮ್ಮಲ್ಲಿ ಯಾವ ಕ್ರಾಂತಿ ಆಗಿದೆ ಅಂತ. ತುಂಬ ಕ್ರಾಂತಿಗಳಾಗೋಗಿದ್ದಾವೆ. ಈಗ ನಮ್ಮ ಕನ್ನಡ ನಾಡಿನಲ್ಲಿ, ಅದು ನಮ್ಮ ಕಲ್ಯಾಣ ನಾಡಿನಲ್ಲಿ 12ನೇ ಶತಮಾನದಲ್ಲಿ ಶರಣರ ಕಾಲದಲ್ಲಿ, ಬಸವಣ್ಣವರ ಕಾಲದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಗೋಯಿತು. ಅವತ್ತು ಕಲ್ಯಾಣದಲ್ಲಾಗಿರುವಂಥ ಕ್ರಾಂತಿ ಯಾವುದಕ್ಕಾಗಿ ನಡೀತು? ಸಮಾಜದಲ್ಲಿರುವಂತಹ ಶೋಷಣೆ, ಬಡವರ ಮೇಲಿರುವಂಥ ಶೋಷಣೆ, ದೀನದಲಿತರ ಮೇಲಿರುವಂಥ ಶೋಷಣೆ, ಹೆಣ್ಮಕ್ಕಳ ಮೇಲೆ ನಡೀತಾ ಇರುವಂಥ ಶೋಷಣೆ, ಸಾಮಾಜಿಕ ಅಸಮಾನತೆಯ ವಿರುದ್ಧ ನಡೆದಿರುವಂಥ ಶೋಷಣೆ, ಸಾಮಾಜಿಕ ಅಸಮಾನತೆಗಾಗಿ ನಡೆದಿರುವಂಥದ್ದು. ಸೊ ಈ ಎಲ್ಲದರ ವಿರುದ್ಧವಾಗಿ ಏನು ಕ್ರಾಂತಿ ನಡೀತು, ಈ 12ನೇ ಶತಮಾನದ ಕಲ್ಯಾಣ ನಾಡಿನ ಈ ಕ್ರಾಂತಿ ಜಗತ್ತಿನ ಯಾವ ಕ್ರಾಂತಿಗಳಿಗೂ ವಿಭಿನ್ನವಾಗಿರುವಂಥದ್ದು, ಬಹಳ ಅದ್ಭುತವಾಗಿರುವಂಥದ್ದು. ಬಟ್ ದುರ್ದೈವಶಾತ್ ನಾವು ಹೆಚ್ಚಿನ ರೀತಿಯಲ್ಲಿ ಇದನ್ನು ಅಭ್ಯಾಸ ಮಾಡೋದಿಲ್ಲ. ನಮ್ಮ ಇತಿಹಾಸ ತಜ್ಞರು, ನಾವು ಇತಿಹಾಸದ ವಿದ್ಯಾರ್ಥಿಗಳು, ಇದನ್ನು ನಾವು ಸಂಶೋಧನೆಯ ಮುಖಾಂತರ ಇದನ್ನು ಹೊಸ ಬೆಳಕು ಚೆಲ್ಲಬೇಕು ಅಂತ ಪ್ರಯತ್ನ ನಾವು ಮಾಡ್ತಾ ಇಲ್ವೇ? ಹೀಗಾಗಿ ಕಲ್ಯಾಣದಲ್ಲಿ ನಡೆದಿರುವಂಥ ಕ್ರಾಂತಿ, ಭಾರತದ ಕನ್ನಡ ನಾಡಿನಲ್ಲಿ ನಡೆದಿರುವಂಥ ಕ್ರಾಂತಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತೋರಿಸ್ಕೊಡ್ಬೇಕಾಗಿದ್ದು ಜಗತ್ತಿಗೆ. ಬಟ್ ದುರ್ದೈವಶಾತ್ ಆ ಒಂದು ಸಂಗತಿ ನಮ್ಮ ಎದುರುಗಡೆ ಬರ್ತಾ ಇಲ್ಲ. ಸ್ವಾತಂತ್ರ್ಯತೆ, ಸಮಾನತೆ, ಭಾತೃತ್ವ, ಫುಡ್, ಕ್ಲಾತ್, ಶೆಲ್ಟರ್ಗಾಗಿ ನಡೀತು ಕಲ್ಯಾಣದ ಕ್ರಾಂತಿ. ಧಾರ್ಮಿಕ ಸಮಾನತೆ ಸಾಧಿಸಬೇಕು, ಆರ್ಥಿಕ ಸಮಾನತೆ ಸಾಧಿಸಬೇಕು, ಸಾಮಾಜಿಕ ಸಮಾನತೆ ಸಾಧಿಸಬೇಕು. ನಾವೆಲ್ಲ ಬಂಧು ಬಾಂಧವರು ಅನ್ನುವಂಥ ಪ್ರೀತಿ ಬೆಳಿಬೇಕು. ಸೊ ನಮ್ಮಲ್ಲಿರುವಂಥ ಅಂತರವನ್ನು, ತಾರತಮ್ಯವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ಮುಖಾಂತರ ಸಮಾಜದಲ್ಲಿ ಸಮಾನತೆ ತರಬೇಕಂತ ಹೇಳಿ ಅಣ್ಣ ಬಸವಣ್ಣನವರ ಜೊತೆಗೆ ಏನು ಶರಣರ ಟೀಮ್ ಇತ್ತು, ತಂಡ ಇತ್ತು, ಅದೇನು ಪ್ರಯತ್ನ ಮಾಡಿತ್ತು, ಆ ಕ್ರಾಂತಿ ಜಗತ್ತಿಗೆ ಮಾದರಿಯಾಗಿರುವಂಥ ಕ್ರಾಂತಿ. ಸೊ ಈ ಕ್ರಾಂತಿಗೆ ನಾವು ಫ್ರಾನ್ಸ್ ಕ್ರಾಂತಿಯನ್ನು ಹೋಲಿಕೆ ಮಾಡೋ ಹಾಗಿಲ್ಲ. ಆದರೂ ನಾನೇನು ಇಲ್ಲಿ ವಾದ ಮಾಡ್ತಾ ಇದ್ದೀನಂದರೆ, ಫ್ರಾನ್ಸಿನ ಕ್ರಾಂತಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಂಥ ಕ್ರಾಂತಿ ಕಲ್ಯಾಣದ ಕ್ರಾಂತಿ. ಬಟ್ ನಮಗೆ ಸರಿಯಾದಂಥ ಆಧಾರಗಳು, ನಮಗೆ ಸರಿಯಾದಂಥ ಮಾಹಿತಿ ಆ ಕೊರತೆ ಇರೋದರಿಂದ ಕಲ್ಯಾಣದ ಕ್ರಾಂತಿ ಇಲ್ಲಿ ಮೌನ ವಹಿಸ್ತಾ ಇದೆ. ನಾವು ರಷ್ಯಾ ಕ್ರಾಂತಿನೋ, ಅಮೆರಿಕ ಕ್ರಾಂತಿನೋ, ಇಂಗ್ಲೆಂಡ್ ಕ್ರಾಂತಿನೋ, ಫ್ರಾನ್ಸ್ ಕ್ರಾಂತಿನೋ ನಾವು ವೈಭವೀಕರಿಸಿ ಹೇಳ್ತಾ ಇದ್ದೀವಿ. ವಿದ್ಯಾರ್ಥಿ ಮಿತ್ರರೇ, 1789ರಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ಆಯಿತು. ಈ ಕ್ರಾಂತಿಗೆ ಏನಪ್ಪ ಹಿನ್ನೆಲೆ ಅಂದರೆ, ಶತಶತಮಾನಗಳಿಂದ ದಾಸತ್ವದ ಸಂಕೋಲೆಯಲ್ಲಿ, ಶತಶತಮಾನಗಳಿಂದ ಈ ಗುಲಾಮಿಯ ನೊಗವನ್ನು ಹೊತ್ತಿರುವಂಥ ಜನ ಅದನ್ನು ಸಂಪೂರ್ಣ ಕಿತ್ತು ಹಾಕಿಬಿಟ್ಟು, ಅವರಿಗೆ ಬಂಧಿಸುವಂಥ ಶಂಕಲೆಗಳನ್ನು ಕಡಿದು ಹಾಕಿಬಿಟ್ಟು ನಾವು ಸ್ವತಂತ್ರಗೊಳ್ಳಬೇಕು ಅನ್ನುವಂಥದ್ದೇನು ಇಚ್ಛೆ, ಉತ್ಕಟ ಬಯಕೆ ತಲೆಮಾರುಗಳಿಂದ ಆ ಜನರಲ್ಲಿ ಬಂತಲ್ಲ, ಅದಕ್ಕೆ ಜಯ ಸಿಕ್ಕಿರುವಂಥ ಕಾಲ ಇದು 1789ನೇ ಕಾಲ. ಸೊ ಹೀಗಾಗಿ ಫ್ರಾನ್ಸಿನ ಕ್ರಾಂತಿ ಅಂದ ತಕ್ಷಣ ಇದು ಸಮಾನತೆಗಾಗಿ ಹೋರಾಟ ಮಾಡಿರುವಂಥದ್ದು, ಸ್ವಾತಂತ್ರ್ಯತೆಗಾಗಿ ಹೋರಾಟ ಮಾಡಿರುವಂಥದ್ದು, ಫ್ಯಾಟರ್ನಿಟಿ ಅಂದರೆ ಭಾತೃತ್ವಕ್ಕಾಗಿ ಹೋರಾಟ ಮಾಡಿರುವಂಥ ಕ್ರಾಂತಿ ಅಂತೇಳಿ ನಾವು ಹೇಳ್ತೀವಿ. ಅಷ್ಟೇ ಅಲ್ಲ, ಈ ಕ್ರಾಂತಿಯ ಸ್ವರೂಪ, ಕ್ರಾಂತಿಯ ಲಕ್ಷಣಗಳು, ಈ ಕ್ರಾಂತಿ ಯಾವ ರೀತಿ ಮುನ್ನಡೆಯಿತು, ಈ ಕ್ರಾಂತಿಗೆ ಹಿನ್ನೆಲೆ ಏನಿದೆ, ಕ್ರಾಂತಿ ಅವಶ್ಯಕತೆ ಇತ್ತ ಅವತ್ತು, ಎಲ್ಲ ವಿಷಯಗಳನ್ನು ಬಹಳ ಕೂಲಂಕುಷವಾಗಿ ನಾವು ಇಲ್ಲಿ ನೋಡ್ತೀವಿ.
ಇತಿಹಾಸಕಾರರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ಇದು ಫಸ್ಟ್ ಕ್ಲಾಸ್ ಇರೋದರಿಂದ ಯುರೋಪ್ ಇತಿಹಾಸದ ಬಗ್ಗೆ ನಿಮಗೆ ನಾನು ಹಿಂಟ್ಸ್ ಕೊಡ್ತಾ ಇದ್ದೀನಿ, ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ, ಇದ್ರ ಬಗ್ಗೆ ಬ್ಯಾಕ್ಗ್ರೌಂಡ್, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದೀನಿ, ನಿಮಗೆ ಐತಿಹಾಸಿಕ ಹಿನ್ನೆಲೆಯನ್ನು ನಾನು ತಿಳಿಸ್ತಾ ಇದ್ದೀನಿ. My dear friends, from today onwards I am going to teach the history of Europe, modern Europe. Before that, in this today's introductory part, just I am giving the hints about the Europe. I am giving the information, a little information regarding the European history. It may be a revolution of the France. You may getting the information about the Napoleon Bonaparte, the condition of the France before the eve of French Revolution. So many things are there. So I am going to be brief it in today's class. So instead of that, after taking the syllabus in detail, I will give you a detailed information, step by step information pertaining to the European history. ಈಗ ನಾವು ಫ್ರಾನ್ಸಿನ ಕ್ರಾಂತಿ ಓದ್ತೀವಿ, ಕ್ರಾಂತಿ ಕಾರಣಗಳು ಓದ್ತೀವಿ, ಕ್ರಾಂತಿಗೆ ಬೇಕಾಗಿರುವಂಥ ಘಟನೆಗಳು ಓದ್ತೀವಿ, ನಂತರ ಅದರ ಪರಿಣಾಮಗಳು ನೋಡ್ತೀವಿ, ಅದಾದಮೇಲೆ ಫ್ರಾನ್ಸ್ನಲ್ಲಿ ರಾಜಕೀಯ ಬದಲಾವಣೆಗಳು ನೋಡ್ತೀವಿ, ನೆಪೋಲಿಯನ್ ಬೋನಾಪಾರ್ಟೆ ಉದಯ ನೋಡ್ತೀವಿ. ಆ್ಯಕ್ಚುಲಿ ನೆಪೋಲಿಯನ್ ಬೋನಾಪಾರ್ಟೆ ಬಗ್ಗೆ ನೀವು ಕೇಳ್ತಾ ಹೋದರೆ ನಿಮ್ಮ ಮೈಮೇಲಿನ ರೋಮಗಳು ಸಹಿತ ಎದ್ದು ನಿಂತ್ಕೋಬೇಕು. ಆ ರೀತಿಯ ಇತಿಹಾಸ ನೆಪೋಲಿಯನ್ಗೆ ಸಂಬಂಧಪಟ್ಟಿದ್ದು. ಯುರೋಪಿನ ಚರಿತ್ರೆ ವಿಶೇಷವಾಗಿ 18-19ನೇ ಶತಮಾನದಲ್ಲಿ ಹೇಗಿತ್ತು ಅಂದರೆ, ನೆಪೋಲಿಯನ್ನ ಒಂದು ಕಡೆ ಇಟ್ಟು ಇಡೀ ಯುರೋಪನ್ನು ಒಂದು ಕಡೆ ಇಟ್ಟಿದ್ರೆ ನೆಪೋಲಿಯನ್ ದೊಡ್ಡ ಒಂದಿರ್ತಿದ್ದ. ನೆಪೋಲಿಯನ್ ತೂಕ ಜಾಸ್ತಿ ಇತ್ತು. ನಾವು ಪಾಠ ಹೇಳುವಂಥ ಸಂದರ್ಭದಲ್ಲಿ ಡೀಟೇಲಾಗಿ ನೋಡೋಣ. ವಿಯೆನ್ನಾ ಕಾಂಗ್ರೆಸ್ ನೋಡ್ತೀವಿ. ವಿಯೆನ್ನಾ ಕಾಂಗ್ರೆಸ್ ಯಾವುದರ ಪ್ರತೀಕ ಇದೆ ಅಂದರೆ, ಇಟ್ಸ್ ಸ್ಟ್ಯಾಂಡ್ಸ್ ಫಾರ್ ದ ರಿಯಾಕ್ಷನರೀಸ್, ಇನ್ ಫೇವರ್ ಆಫ್ ದ ರಿಯಾಕ್ಷನರೀಸ್. ಒಂದು ರೀತಿ ಇದು ಪ್ರತಿಗಾಮಿ ಯುಗ ಅಂತ ನಾವು ಹೇಳ್ತೀವಿ. ಇವರೆಲ್ಲ ಅರಸೊತ್ತಿಗೆಯಲ್ಲಿ ನಂಬಿಕೆ ಇಟ್ಟಂಥ ಜನ. ಇಲ್ಲಿ ಗಣರಾಜ್ಯ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕನ್ನೋರು ಇದರಲ್ಲಿ ಇರಲಿಲ್ಲ. ದರ್ಪಿಷ್ಟ ರಾಜಪ್ರಭುತ್ವನೇ ಇರಬೇಕು, ರಾಜಪ್ರಭುತ್ವನೇ ಯುರೋಪ್ ಆಳಬೇಕು, ರಾಜಪ್ರಭುತ್ವನೇ ಯುರೋಪ್ನಲ್ಲಿರುವಂಥ ಹಲವಾರು ರಾಷ್ಟ್ರಗಳನ್ನ ಆಳಬೇಕು ಅಂತ ನಂಬಿಕೆ ಇಟ್ಟಂಥ ಜನ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಯಾವಾಗ ನೆಪೋಲಿಯನ್ನ ಪತನ ಆಗ್ತದೋ, ನೆಪೋಲಿಯನ್ನ ಆಡಳಿತದಲ್ಲಿ ಒಂದು ರೀತಿ ಪ್ರಜಾಪ್ರಭುತ್ವನೇ ಇತ್ತದೋ. ಅವನು ಒಂದು ರೀತಿ ಚಕ್ರವರ್ತಿ ಇದ್ದರೂ ಸಹಿತ ಒಂದು ರೀತಿ ಡೆಮೊಕ್ರಾಟಿಕ್ ರೂಲೇ ಇತ್ತು, ಜನಪರವಾಗಿಯೇ ಆಡಳಿತ ಮಾಡ್ತಾ ಇದ್ದ. ಯಾವಾಗ ಅವನ ಪತನ ಆಗ್ತದೋ, ಆ ಪತನದ ನಂತರ ಮತ್ತೆ ಇಡೀ ಯುರೋಪನ್ನು ಹರಿದು ಹಂಚ್ಕೋಬೇಕಂತೇಳಿ ಪ್ರಯತ್ನ ಮಾಡಿ ಮತ್ತೆ ಈ ಪ್ರೋಗ್ರೆಸಿವ್ಗೆ ವಿರೋಧವಾಗಿ ರಿಯಾಕ್ಷನರಿ ನೀತಿಗಳನ್ನೇ ಜಾರಿಗೆ ತರಬೇಕಂತೇಳಿ ಪ್ರಿನ್ಸ್ ಕ್ಲೆಮೆನ್ಸ್ ಲೂಥರ್ವಾನ್ ಮೆಟರ್ನಿಕ್ ನೇತೃತ್ವದಲ್ಲಿ ಏನು ಸಭೆ ಸೇರ್ತದೆ, ಅದೇ ವಿಯೆನ್ನಾ ಸಭೆ. ಅದು ಮುಂದಿನ ಪಾಠಗಳಲ್ಲಿ ನಾನು ಹೇಳ್ತೀನಿ. ಅದಾದಮೇಲೆ 1830-48ರ ಕ್ರಾಂತಿಗಳಿದ್ದಾವೆ. 3ನೇ ನೆಪೋಲಿಯನ್ ಬಗ್ಗೆ ನೋಡ್ತೀವಿ, ಲೂಯಿ ಫಿಲಿಪ್ ಬಗ್ಗೆ ನೋಡ್ತೀವಿ, ಇಟಲಿ ಜರ್ಮನಿ ಏಕೀಕರಣ ಬಗ್ಗೆ ನೋಡ್ತೀವಿ, ಜಾಗತಿಕ ಮಹಾಯುದ್ಧಗಳು ಸಂಭವಿಸಿರೋದನ್ನು ನೋಡ್ತೀವಿ. 1ನೇ ಜಾಗತಿಕ ಮಹಾಯುದ್ಧ, 2ನೇ ಜಾಗತಿಕ ಮಹಾಯುದ್ಧ, ದ ಈಸ್ಟರ್ನ್ ಕ್ವಶನ್ ಅಂತ ಬರುತ್ತೆ, ಪೌರ್ವಾತ್ಯ ಸಮಸ್ಯೆ ಅಂತೇಳಿ. ಯುರೋಪ್ನಲ್ಲಿ ಎಂತೆಂಥ ಸಮಸ್ಯೆಗಳು ತಲೆದೋರಿದ್ವು ಅನ್ನೋಂಥ ವಿಷಯಗಳ ಬಗ್ಗೆ ನೋಡ್ತೀವಿ. ಕೋಲ್ಡ್ ವಾರ್ ನೋಡ್ತೀವಿ. ಸೊ ಹೀಗೆ ಹಲವಾರು ವಿಷಯಗಳನ್ನು ಇಡೀ ಈ ಅಕಾಡೆಮಿಕ್ ಈ 3rd ಸೆಮಿಸ್ಟರ್ನಲ್ಲಿ ಯುರೋಪಿನ ಚರಿತ್ರೆ ಬಗ್ಗೆ ಮೆಲುಕು ಹಾಕ್ತೀವಿ. ನಾನು ಇವತ್ತು ನಿಮಗೆ ಭಾಳ ಬ್ರೀಫಾಗಿ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ನಾವು ಭಾಳ ಡಿಟೇಲಾಗಿ ಹೋಗ್ಬೇಕಂದ್ರೆ
ಯೂನಿವರ್ಸಿಟಿ ಏನು ಸಿಲೆಬಸ್ ಮುಗಿಸ್ಬೇಕಾದ್ರೆ ಎಷ್ಟು ಅವಧಿಯಲ್ಲಿ ಮುಗಿಸ್ಬೇಕಂತದಲ್ಲ, ಅದು ನಮ್ಗೆ ಯಾವುದಕ್ಕೂ ಸಾಲುವುದಿಲ್ಲ. ಅಂಥ ವಿಷಯ ಯುರೋಪಿನ ಚರಿತ್ರೆ ಇದೆ. ಬಹುಶಃ ನಾನು ನಿಮಗೆ ಪ್ರತ್ಯೇಕವಾಗಿ ಕ್ಲಾಸ್ ತೊಗೊಂಡಿನಿ ಅಂತಂದರೆ ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ನೆಪೋಲಿಯನ್ ಬೋನಾಪಾರ್ಟಿನೇ 2 ತಿಂಗಳು ಬೇಕು. ಯೂನಿವರ್ಸಿಟಿ ತೋರಿಸಿರುತ್ತೆ 15 ದಿವಸನಲ್ಲಿ ಮುಗಿಸ್ಬಿಡ್ಬೇಕು, 10 ಕ್ಲಾಸ್ನಲ್ಲಿ ಮುಗಿಸ್ಬೇಕು, ಒಂದೊಂದು ಚಾಪ್ಟರ್ಗಳು ಅಂತ ಆಗುತ್ತೆ. ಬಟ್ ಆದಷ್ಟು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಾಳೆ ವಿಶೇಷವಾಗಿ ಯುರೋಪ್ ಚರಿತ್ರೆ ಬಗ್ಗೆ ಮತ್ತೆ ಸಿಲೆಬಸ್ ಬರೆಸ್ತೀನಿ. ಈ ಸಿಲೆಬಸ್ ಬರೆಸಿದ ನಂತರ ಒಂದೊಂದಾಗಿ ಚಾಪ್ಟರ್ ವೈಸು, ಯೂನಿಟ್ ವೈಸು, ಆ ಪ್ರಕಾರ ನಾವು ಪಾಠ ಪ್ರವಚನ ಕೇಳ್ಕೊಂಡು ನನ್ನ ಇನ್ನೊಂದು ನಿಮ್ಮೆಲ್ಲರ ಹತ್ರ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. You should come regularly. Physically you should be here. Why I am telling this thing, those who have brought the consent letter from your parents, those who have brought the COVID test, the COVID negative test report, so you are only allowed to the regular classes. If once anybody affected by the corona positive, so need not to come over here and need not to worry also. Still I am here to explain in online class. So meanwhile, I request you all, if you are healthy, wealthy, mentally peace, please you do come regularly, and I will deliver myself and our staff members will give a perfect lecture regarding their particular subject. So tomorrow I will continue the same topic. Thank you one and all.